ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಬಿಕಾಸ್ ಆಫ್ ನಾಳೆ ಅಮಾವಾಸ್ಯೆ ಇದೆ ಅಲ್ವಾ. ಸೊ ಅಮಾವಾಸ್ಯೆ ದಿನ ನಾನಂತೂ ನಿಜವಾಗ್ಲೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ನನಗೆ ಯಾವ್ಯಾವ ರೆಮಿಡಿ ಗೊತ್ತು ಅದನ್ನಂತೂ ಯಾವತ್ತೂ ನಾನು ಮಿಸ್ ಮಾಡಲ್ಲ, ನಿಮಗೆ ಶೇರ್ ಮಾಡೇ ಮಾಡ್ತೀನಿ. ಅಂತಂದರೆ ತಂತ್ರಗಳಾಗಿರಬಹುದು, ಹಾಗೆಯೇ ಪ್ರಯೋಗಗಳಾಗಿರಬಹುದು, ಕೆಲವೊಂದು ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಗೈಸ್. ಓಕೆನಾ, ಅದನ್ನು ನಾನು ತಿಳ್ಕೊಂಡು ಒಮ್ಮೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನನಗೆ ಅದು ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಓಕೆನಾ, ನಾಳೆ ಬೇರೆ ತುಂಬಾ ಭೀಮನ ಅಮಾವಾಸ್ಯೆ ಬೇರೆ ಬಂದಿದೆ ಅಲ್ವಾ. ಸೊ ಅಮಾವಾಸ್ಯೆ ದಿನ ಗೈಸ್ ಮಾಡುವಂಥ ಅಂದರೆ ಈ ಥರ ಚಿಕ್ಕ ಪುಟ್ಟ ತಂತ್ರಗಳಾಗಿರಬಹುದು, ಪ್ರಯೋಗಗಳಾಗಿರಬಹುದು ಮಾಡುವಂಥದ್ದು ಯಾವತ್ತೂ ಕೂಡ 100% ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಆಯಿತಾ. ಯಾಕಂದರೆ ಅಮಾವಾಸ್ಯೆ ಹಿಂದಿನ ದಿನ ಆಗಿರಲಿ, ಮುಂದಿನ ದಿನ ಆಗಿರಲಿ, ಹಾಗೆಯೇ ಅಮಾವಾಸ್ಯೆ ದಿನ ಆಗಿರಬಹುದು, ಒಂದು ನೆಗೆಟಿವಿಟಿ ಅನ್ನೋದು ತುಂಬಾ ಸಂಚಾರ ಮಾಡ್ತಾ ಇರುತ್ತೆ ಆಯಿತಾ. ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಲ ಪ್ರವೇಶ ಮಾಡಿದ್ರೆ ಗಾಯ್ಸ್, ನಮಗೆ ಯಾವ ಇದರಲ್ಲೂ ಅಷ್ಟೇ ಒಳ್ಳೇದಂತೂ ಆಗೋದಿಲ್ಲ ಆಯಿತಾ. ನೀವು ಯಾವುದೇ ಒಂದು ಕೆಲಸನ ಮಾಡ್ಕೊಳ್ಳಿ, ಯಾವುದ್ರಲ್ಲೂ ಕೂಡ ಒಳ್ಳೇದಂತೂ ಆಗೋದಿಲ್ಲ. ಸೊ ಹಾಗಾಗಿ ಒಂದು ನೆಗೆಟಿವಿಟಿ ನಮ್ಮ ಹತ್ರ ಬರದೇ ಇರೋ ರೀತಿ ನಾವು ಕೆಲವೊಂದು ಪ್ರಯೋಗಗಳನ್ನ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಅದು ಯಾವ ರೀತಿ ಏನು ಅಂತ ನಾನು ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಒಮ್ಮೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಗೈಸ್, ಈಗ ನಾಳೆ ಬಂದು ಅಮಾವಾಸ್ಯೆ ಇದೆ ಅಲ್ವಾ. ಇದೊಂದು ಚಿಕ್ಕದು ನಿಮಗೆ ಒಂದು ಪ್ರಯೋಗನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ. ತುಂಬ ಜನ ಸಾಲ ಬಾಧೆ ಅಂತಂದರೆ ತುಂಬ ಜನ ಸಾಲ ಮಾಡ್ಕೊಂಡಿರ್ತೀರ, ಎಷ್ಟು ಹಣ ದುಡಿತಾ ಇರ್ತೀರಾ, ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ, ಅಂದರೂ ಕೂಡ ನಿಮಗೆ ಸಾಲಗಳಾಗ್ತಾ ಇರುತ್ತೆ. ಸಾಲ ತೀರ್ಸಿದ್ರು ಕೂಡ ಸಾಲಗಳಾಗ್ತಾ ಇರುತ್ತೆ, ಸಾಲ ಮತ್ತು ತೀರ್ತಾ ಇರೋದಿಲ್ಲ. ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಹಣದ ಸಮಸ್ಯೆ ನಿಮ್ಗೇನಾದರೂ ಕಾಡ್ತಾ ಇದ್ದರೆ, ಮನೆಯಲ್ಲಿ ₹1 ಕೂಡ ನಮಗೆ ಉಳಿತಾ ಇಲ್ಲ, ಏನು ಮಾಡಬೇಕು ಮೇಡಮ್ ಅಂತ ತುಂಬ ಜನ ಕೇಳ್ತೀರಾ ಆಯಿತಾ. ತುಂಬ ಜನ ತಲೆ ಕೂಡ ಕೆಡಿಸ್ಕೊಂಡಿರ್ತೀರ, ಯಾವ ರೀತಿ ಮಾಡಬೇಕು ಏನು ಅಂತ. ತುಂಬ ಜನ ಎಲ್ಲೆಲ್ಲ ಹೋಗಿ ಶಾಸ್ತ್ರ ಎಲ್ಲ ಕೇಳ್ತೀರಾ, ಅದ್ರದ್ದು ಅವ್ರು ಹೇಳ್ದಂಗೆ ಎಲ್ಲ ಪೂಜೆನೂ ಮಾಡಿಸ್ತೀರ, ಎಲ್ಲ ಮಾಡಿಸ್ತೀರ, ಅಂದರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿರೋದಿಲ್ಲ ಆಯಿತಾ. ಸೊ ನಾನು ಹೇಳುವಂಥ ಈ ಚಿಕ್ಕ ಪುಟ್ಟ ತಂತ್ರಗಳು ಅಂತಂದರೆ ತುಂಬಾ ನೀವು ದುಡ್ಡು ಖರ್ಚು ಮಾಡಿ ಮಾಡುವಂಥ ತಂತ್ರಗಳು ಏನೂ ಆಗಿರೋದಿಲ್ಲ ಗಾಯ್ಸ್ ಆಯಿತಾ. ಇದು ಮನೆಯಲ್ಲೇ ನೀವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರಗಳಾಗಿರುತ್ತೆ, ಸರಿನಾ. ಅಂದರೆ 1-2 ಆದರೆ ನೀವು ಹೊರಗಡೆ, ಅಂದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಅಂತಂದರೆ ಕೆಲವೊಂದು ಪ್ರಯೋಗಗಳನ್ನ ಮಾಡಬೇಕಾದ್ರೆ 1 ಇಲ್ಲ 2 ಯಾವುದಾದ್ರೂ ನಾನು ಹೇಳುವಂಥ ವಸ್ತುಗಳನ್ನ ನೀವು ಹೊರಗಡೆಯಿಂದ ತರಬೇಕಾಗತ್ತೆ, ಸರಿನಾ. ಅದಕ್ಕೇನು ತುಂಬ ದುಡ್ಡಂತೂ ಖರ್ಚಾಗೋದಿಲ್ಲ. ಹಾಗೆಯೇ ಗೈಸ್, ಏನಂದರೆ ನನ್ನ ಚಾನಲ್ನಲ್ಲಿ ಬಂದು ನಾನು ಒಂದ್ಸಲ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಅದನ್ನು ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನಾನೊಂದ್ಸಲ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನನಗೆ ಒಳ್ಳೆ ಗುಡ್ ರಿಸಲ್ಟ್ಸ್ ಸಿಕ್ತು ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಖಂಡಿತವಾಗ್ಲೂ ಮಾಡೋದಿಲ್ಲ ಗೈಸ್, ಓಕೆನಾ. ಬೇಕಾದ್ರೆ ನೀವು ಹಲವಾರು ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿಬಿಟ್ಟು ಕೆಲವೊಂದು ಪ್ರಯೋಗಗಳನ್ನ ಟ್ರೈ ಮಾಡಿ ನಿಮಗೂ ಕೂಡ ಸಕ್ಸಸ್ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ತುಂಬ ಜನ ಈ ಹಣದ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ತುಂಬಾ ಕಾಡುತ್ತೆ ಗಾಯ್ಸ್ ಆಯಿತಾ. ಒಬ್ರ ಹತ್ರ ದುಡ್ಡೇ ಇರೋದಿಲ್ಲ, ಅದೇ ಸಮಸ್ಯೆ. ಇನ್ನೊಬ್ರ ಹತ್ರ ದುಡ್ಡಿದ್ರೂ ಅವ್ರಿಗೊಂಥರ ಸಮಸ್ಯೆ. ಈ ಸಮಸ್ಯೆಗಳು ಯಾಕೆ ಬರುತ್ತೆ ಅಂತಂದರೆ ಕೆಲವೊಬ್ಬರು ಜಾತಕದಲ್ಲಿ ದೋಷ ಆಗಿರಬಹುದು, ಇಲ್ಲ ಏನೋ ಒಂದು ನೆಗೆಟಿವಿಟಿ ಅನ್ನೋದು ಅವರ ಲೈಫಲ್ಲಿ ಬಂದಿರಬಹುದು. ಈ ಥರ ಎಲ್ಲ ಇರೋದ್ರಿಂದ ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಈ ರೀತಿ ಕಾಡುತ್ತೆ, ಸರಿನಾ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಫಸ್ಟ್ ಒಂದು ನೆಗೆಟಿವಿಟಿ ಅನ್ನೋದನ್ನ ನಾವು ನಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು. ಹಾಗೆಯೇ ಮತ್ತೆ ಮಹಾಲಕ್ಷ್ಮಿನ ನಮ್ಮ ಮನೆ ಒಳಗಡೆ ಕರ್ಕೊಬೇಕು ಅಂತಂದರೆ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕು, ಓಕೆನಾ. ಓಕೆ, ತಡ ಮಾಡಿದೆ. ಅದು ಯಾವ ರೀತಿ, ನಾಳೆ ಅಮಾವಾಸ್ಯೆ ಇದೆ ಅಲ್ವಾ. ಸೊ ಯಾವ ರೀತಿ ಈ ಪ್ರಯೋಗನ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಗಾಯ್ಸ್. ನಾನು ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಹೇಳುವಂಥ ಕೆಲವು ವಸ್ತುಗಳನ್ನ ನೀವು ಹೊಸ್ಲು ಮೇಲೆ ನೀವು ಚೆಲ್ಲಬೇಕಾಗತ್ತೆ. ಯಾಕಪ್ಪ ಹೊಸ್ಲು ಮೇಲೆ ಚೆಲ್ಲಿದ ತಕ್ಷಣವೇ ಒಳ್ಳೇದಾಗ್ಬಿಡುತ್ತಾ ಅಂತ ಕೆಲವೊಬ್ರು ಕೇಳ್ಬೋದು. ಬಟ್ ಇದನ್ನು ಒಮ್ಮೆ ಟ್ರೈ ಮಾಡಿ 100% ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ. ಯಾಕಂದರೆ ನಾಳೆ ಸಂಜೆ ಮಾಡುವಂಥ ಪ್ರಯೋಗ ಆಗಿರುತ್ತೆ. ಅದು ಯಾವ ರೀತಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದಾರೆ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ.
ಗೈಸ್ ಏನಪ್ಪ ಅಂತಂದರೆ ನಾಳೆ ಬಂದು ಅಮಾವಾಸ್ಯೆ ಇದೆ ಅಲ್ವಾ, ಅದು ಅಲ್ಲದೆ ಎಸ್ಪೆಷಲಿ ಭೀಮನ ಅಮಾವಾಸ್ಯೆ ಇದೆ. ಎಲ್ಲರೂ ಕೂಡ ಅವರ ಗಂಡಂದಿರಿಗೆ ಪಾದ ಪೂಜೆ ಮಾಡಿ ಆಯುಷು ಜಾಸ್ತಿ ಆಗಲಿ ಅಂತ ಬೇಡ್ಕೊಳ್ತಾರೆ. ಗಂಡನ ಆಯುಸ್ಸು ಜಾಸ್ತಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆಗಳನ್ನ ಮಾಡ್ತಾರೆ. ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ. ಹಾಗೆಯೇ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ, ಅವ್ರಿಗಂತೂ ಫುಲ್ಲು ಸಂಭ್ರಮನೇ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇದು ಅಮಾವಾಸ್ಯೆ ಬಂದಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ, ಈಗ ಮಾರ್ನಿಂಗ್ ಎದ್ದೇಳ್ತೀರಾ ಅಲ್ವಾ, ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಯಾವತ್ತೂ ಒಂದು ತಿಳ್ಕೊಳ್ಳಿ ಗಾಯ್ಸ್, ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆ ಊರಬೇಕು, ನಿಮ್ಮ ಮನೆಗೆ ಬರಬೇಕು, ಸ್ಥಿರವಾಗಿ ನೆಲೆ ಊರಬೇಕು ಅಂತಂದರೆ ನಿಮ್ಮ ಮನೆ ಅನ್ನೋದು ಯಾವಾಗಲೂ ಕೂಡ ನೀಟಾಗಿ ಕ್ಲೀನಾಗಿ ಇರಬೇಕು. ಒಂದು ಚೂರು ಡಸ್ಟ್ ಆಗಲಿ ಅಲ್ಲಿ ಬಿದ್ದಿರೋದು ಇಲ್ಲಿ ಬಿಸಾಕೋದು, ಸುಮ್ಮನೆ ಎಲ್ಲೆಲ್ಲೋ ತಿನ್ಬಿಟ್ಟು ಅಲ್ಲೆಲ್ಲೇ ಬಿಸಾಕ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ನಿಮ್ಮ ಮನೆಯಲ್ಲಿ ಕ್ಲೀನಾಗಿ ನೀವು ಇಟ್ಕೊಳ್ತೀರೋ ಅಷ್ಟೇ ನಿಜವಾಗ್ಲೂ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಸರಿನಾ. ಅಂದರೆ ದೇವಿ ಏನು ಅಂತ ಅಂದರೆ ಗಾಯ್ಸ್, ಎಲ್ಲರ ಮನೆಯಲ್ಲೂ ಕೂಡ ನೆಲೆಸೋದಿಲ್ಲ. ಬಟ್ ನಾವು ದೇವಿನ ನೆಲೆಸೋ ಥರ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸರಿನಾ. ಅಂದರೆ ಕ್ಲೀನಾಗಿ ಇಟ್ಕೊಂಡು ಪೂಜೆಗಳನ್ನ ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗೆಯೇ ಗೈಸ್ ಏನಂದರೆ, ಈ ಥರ ಪ್ರಯೋಗಗಳನ್ನ ನಾವು ಒಂದು ನಂಬಿಕೆ ಇಟ್ಟು ನಾವು ಮಾಡಬೇಕು. ಏನಿದು ಮಾಡಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ನೀವು ಮನಸ್ಥಿತಿನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಕೂಡ ಅದು ಸಕ್ಸಸ್ಫುಲ್ ಕೊಡೋದಿಲ್ಲ. ಸರಿನಾ. ಸೊ ಹಾಗಾಗಿ ಒಂದು ನಂಬಿಕೆ ಭಕ್ತಿಯಿಂದ ನೀವು ಇದನ್ನು ಪ್ರಯೋಗನ ಮಾಡ್ಕೊಳ್ಬೇಕು. ನಾಳೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೋತೀರಾ, ಟೆಂಪಲ್ಗೆಲ್ಲ ಹೋಗಿದ್ದು ಬರ್ತೀರಾ, ಹಾಗೆ ನಿಮ್ಮ ಗಂಡನ ಪಾದ ಪೂಜೆ ಕೂಡ ಮಾಡ್ತೀರಾ. ಎಲ್ಲ ಮುಗಿಸ್ಕೊಂಡು ಗೈಸ್ ನೀವು ನಾಳೆ ಸಂಜೆ 6 ಗಂಟೆ ಮೇಲೆ ಈ ಪ್ರಯೋಗನ ನೀವು ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದರೆ, ಅವಾಗಿನ ಕಾಲದಲ್ಲೆಲ್ಲ ಹೇಳ್ತಿದ್ರು, ನಿಮ್ಗೆ ಗೊತ್ತಿರ್ಬೋದು, 6 ಗಂಟೆ ಮೇಲೆ ಮಲ್ಕೊಳ್ಬಾರ್ದು, 6 ಗಂಟೆಗೆ ಪೂಜೆ ಮಾಡಬೇಕು, ಈ ರೀತಿ ಹೇಳ್ತಿದ್ರು. ಯಾಕಪ್ಪ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಆಗಿರ್ಬೋದು, ದೇವತೆಗಳು ಎಲ್ಲರ ಮನೆಗೂ ಪ್ರವೇಶ ಮಾಡ್ತಾರೆ, ಅಂದರೆ ಸಂಜೆ 6 ಗಂಟೆಗೆ. ಸೊ ಹಾಗಾಗಿ ದೇವಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿ ನಮಗೆ ಹಣದ ಸಮಸ್ಯೆ ಎಲ್ಲ ಕಳಿಬೇಕು, ಸಾಲ ಬಾಧೆಯಿಂದ ಮುಕ್ತಿಗೊಳ್ಬೇಕು ಅಂತಂದರೆ ಈ ಪ್ರಯೋಗ 100% ರಿಸಲ್ಟನ್ನು ಕೊಡುತ್ತೆ. ಸರಿನಾ. ಸೊ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆ ಬಾಗಿಲಿಗೆ ಬಂದ ತಕ್ಷಣವೇ ಹೊಸ್ಲಲ್ಲಿ ನೋಡ್ಬಿಟ್ಟು ತುಂಬಾ ಖುಷಿ ಆಗಿಬಿಟ್ಟು ದೇವಿಗೆ ನಮ್ಮ ಮನೆನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗಬಾರ್ದು. ಆ ರೀತಿ ನಾವು ಕೆಲವೊಂದು ತಂತ್ರಗಳನ್ನ ಪ್ರಯೋಗಗಳನ್ನ ಮಾಡ್ಕೊಳ್ಬೇಕು. ಸರಿನಾ. ಸೊ ಯಾವ ರೀತಿ ಅಂತ ನೀವು ಕೇಳೋದಾದರೆ, ಸಂಜೆ ಮಾಮೂಲಿ ಪೂಜೆ ಎಲ್ಲ ಮಾಡ್ಕೊಳ್ಳಿ, ದೀಪ ಎಲ್ಲ ಹಚ್ಚಿಬಿಟ್ಟು ಗಾಯ್ಸ್ ನೀವು ಮಾಮೂಲಿ ಬೆಳಿಗ್ಗೆನೇ ನೀವು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಮುಡಿಸಿ ರಂಗೋಲಿ ಹಾಕಿ ಎಲ್ಲ ಮಾಡಿರ್ತೀರ ಅಲ್ವಾ. ಸಂಜೆ ನೀವೇನು ಮಾಡಬೇಕು ಅಂದರೆ, ಒಂದು ಗ್ಲಾಸ್ ನೀರನ್ನ ತಗೊಳ್ಳಿ. ಅದು ಗಂಗಾಜಲ ತುಂಬಾ ಪವಿತ್ರವಾಗಿರಬೇಕು. ಸರಿನಾ. ಫುಲ್ಲು ಯಾವುದೇದೋ ಗಲೀಜು ನೀರು ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಕ್ಲೀನಾಗಿ ಒಂದು ಗ್ಲಾಸಲ್ಲಿ ನೀರನ್ನ ತಗೊಳ್ಳಿ. ಗ್ಲಾಸ್ನ ತುಂಬ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ನೀರನ್ನ ತಗೊಂಡು ಗಾಯ್ಸ್ ಅದರೊಳಗಡೆ ನೀವು ಸ್ವಲ್ಪ ಪಚ್ಚ ಕರ್ಪೂರನ ನೀವು ಹಾಕಬೇಕಾಗತ್ತೆ. ಪಚ್ಚ ಕರ್ಪೂರ ಆಲ್ಮೋಸ್ಟ್ ತುಂಬ ಜನ ಮನೆಯಲ್ಲಿ ಯೂಸ್ ಮಾಡ್ತಾರೆ, ಆದರೆ ಇಲ್ಲ ನಿಮ್ಮ ಮನೇಲಿ ಅಂತಂದರೆ ಹೊರಗಡೆಯಿಂದ ಇದನ್ನು ಕೊಂಡ್ಬಿಟ್ಟು ತರಬೇಕು. ಸರಿನಾ. ಅದೇನು ತುಂಬ ದುಡ್ಡು ಆಗಲ್ಲ. ಸರಿನಾ. ಸ್ವಲ್ಪ ದುಡ್ಡು ಆಗುತ್ತೆ. ತಂದುಬಿಟ್ಟು ಅದನ್ನು ಸ್ವಲ್ಪ ಆ ನೀರೊಳಗಡೆ ಪಚ್ಚ ಕರ್ಪೂರನ ನೀವು ಪುಡಿ ಮಾಡಿ ಹಾಕಬೇಕಾಗತ್ತೆ. ಸರಿನಾ. ಹಾಕ್ಬಿಟ್ಟು ಗಾಯ್ಸ್ ನೀವು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಗಾಯ್ಸ್ ನೀವು ಜಾವದ ಪೌಡ್ರ್ ಅಂತ ಬರುತ್ತೆ, ಅದಂತೂ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಯಾಕಂದರೆ ಅದು ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದು. ಸೊ ಹಾಗಾಗಿ ಆ ಜಾವದ ಪೌಡ್ರನ್ನ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಆ ಗ್ಲಾಸ್ ನೀರಿಗೆ ನೀವು ಪಚ್ಚಕರ್ಪೂರ, ಜಾವದ ಪೌಡ್ರು, ಹಾಗೆಯೇ ಅರಿಶಿನ ಕುಂಕುಮ ಇದೆಲ್ಲನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಹೊಸ್ಲಿಗೆ ನೀವು ಆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹೊಸ್ಲಿಗೆ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಸರಿನಾ. ಹೊಸ್ಲ ಮೇಲೆ ಅದನ್ನು ಸ್ವಲ್ಪ ಚೆಲ್ಬಿಟ್ಟು ನೀವು ಬನ್ನಿ ಒಳಗಡೆ. ನಿಜ ನೋಡಿ ಗಾಯ್ಸ್, ಇದನ್ನು ಖಂಡಿತವಾಗ್ಲೂ ನಾನು ಪದೇ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಯಾಕಂದರೆ ನಾನು ಕೂಡ ಇದನ್ನು ಮಾಡಿ ಬಂದಿದ್ದೀನಿ, ನನಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೆ ಶೇರ್ ಮಾಡ್ತಾ ಇರೋದು. ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ, ನನಗೆ ಅಂತಂದರೆ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನೀವೆಲ್ಲ ನನ್ನ ಫ್ಯಾಮಿಲಿ ಅಂದಮೇಲೆ ನಿಮ್ಮ ಕಷ್ಟಗಳು ಕೂಡ ನನ್ನ ಕಷ್ಟನೇ ಅಲ್ವಾ. ಸೊ ಹಾಗಾಗಿ ನನಗೇನು ಗೊತ್ತು ಅದನ್ನು ಕೆಲವೊಂದು ಈ ಥರ ಪ್ರಯೋಗಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರಿನಾ. ಅದನ್ನು ನೀವು ಗಂಗಾಜಲ್ ಅಂದರೆ ಮಿಕ್ಸ್ ಮಾಡಿರ್ತೀರಲ್ಲ, ಎಲ್ಲನೂ ಹಾಕಿಬಿಟ್ಟು ಕರ್ಪೂರ ಮತ್ತು ಅರಿಶಿನ ಕುಂಕುಮ ಜಾವದ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಪ್ರೋಕ್ಷಣೆ ಮಾಡಿರ್ತೀರಲ್ವ, ಹೊಸ್ಲಿಗೆ ಚೆಲ್ಲಿ ಅದನ್ನು ಸರಿನಾ ಚೆಲ್ತೀರ ಅಲ್ವಾ, ಆವಾಗ ಮಾತೆ ಮಹಾಲಕ್ಷ್ಮಿ ಮನೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ತುಂಬಾ ಖುಷಿಯಾಗಿ ನಿಮ್ಮ ಮನೆಗೆ
ಎಂಟ್ರೆನ್ಸ್ ಕೊಡ್ತಾಳೆ, ನಿಜವಾಗ್ಲೂ ಒಳಗಡೆ ಬರ್ತಾಳೆ. ನಿಮ್ಮ ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ ಗೈಸ್. ನಿಮ್ಮ ಮನೆಯಲ್ಲಿ ಸಾಲ ಬಾಧೆ ಏನಾದರೂ ಇದ್ದರೆ ನಿಜವಾಗ್ಲೂ ಸಾಲ ಬಾಧೆಗೆ ಗುಡ್ ರಿಸಲ್ಟ್ನ ಇದು ಕೊಡುತ್ತೆ, ಸರಿನಾ. ಹಣದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಇದು ಗುಡ್ ರಿಸಲ್ಟ್ನ ಕೊಡುತ್ತೆ, ಸರಿನಾ. ಸೊ ಹಾಗಾಗಿ ಈ ಪ್ರಯೋಗನ ಯಾರು ಮಿಸ್ ಮಾಡಬೇಡಿ ಗೈಸ್. ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ, ಈಗಲೇ ಇದನ್ನು ಅಪ್ಲೋಡ್ ಮಾಡ್ತೀನಿ. ನಾಳೆ ಸಂಜೆವರೆಗೂ ಟೈಮ್ ಇದೆ. ನನ್ನ ವಿಡಿಯೋ ಎಲ್ಲರಿಗೂ ಕೂಡ ಲೀಕ್ ಆಗಲಿ, ಯಾಕಂದರೆ ಲೀಕ್ ಆ ಥರ ವಿಡಿಯೋನ ಲೀಕ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ಗೈಸ್. ಯಾಕೆ, ಯಾವ ರೀತಿ ಅಂತಂದರೆ ಒಂದು ಲೈಕ್ನ ಕೊಡಿ, ಸರಿನಾ. ಒಂದು ಲೈಕ್ನ ಕೊಟ್ಟರೆ ಆದಷ್ಟು ವಿಡಿಯೋ ಲೀಕ್ ಔಟ್ ಜಾಸ್ತಿ ಆಗುತ್ತೆ, ಸರಿನಾ. ನೀವು ಯಾವ ರೀತಿ ಲೈಕ್ನ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ, ಆ ರೀತಿ ನಿಮ್ಗೆ ಅಂದರೆ ಎಲ್ಲರಿಗೂ ಕೂಡ ಲೀಕ್ ಆಗುತ್ತೆ. ತುಂಬ ಜನ ಹಣದ ಕೊರತೆನಲ್ಲಿ ತುಂಬ ಇರ್ತಾರೆ, ಹಣದ ಪ್ರಾಬ್ಲಮ್ನಲ್ಲಿ ತುಂಬಾ ಸಫರ್ ಪಡ್ತಾ ಇರ್ತಾರೆ. ತುಂಬ ಜನ ಸಾಲ ಬಾಧೆನಲ್ಲಿ ಸಫರ್ ಪಡ್ತಾ ಇರ್ತಾರೆ. ಸಾಲ ಮಾಡಿಕೊಂಡು ಬದುಕಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತಿರೋರು ಕೂಡ ಇದ್ದಾರೆ, ಆಯಿತಾ. ಅದನ್ನು ನಾನು ಕಣ್ಮುಂದೆ ನೋಡಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ತುಂಬ ಜನ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ದೇವರು ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಮಾಡಿಸ್ತಿದ್ದಾನೆ ಅಂತ ಅಂದಾಗ ನಾವು ಒಬ್ರಿಗೆ ಒಳ್ಳೇದಾಗೋ ರೀತಿ ಮಾಡಬೇಕು ಅಲ್ವಾ. ಸೊ ನಮ್ಮ ಕಡೆಯಿಂದ ದೇವರು ಅವ್ರಿಗೆ ಹೇಳಿಸ್ತಾ ಇರ್ಬೋದು, ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿ, ಹಣದ ಸಮಸ್ಯೆ ಆಗಿ ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿಸ್ತಾ ಇರ್ಬೋದು ಅಲ್ವಾ. ಸೊ ಹಾಗಾಗಿ ನಿಮ್ಮ ಕಡೆಯಿಂದ ಈಗ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ನಮಗೆ ಹೆಲ್ಪ್ ಮಾಡ್ತಾರೆ. ದೇವರು ಭಗವಂತ ಕೂಡ ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಕಷ್ಟದ ಕಾಲದಲ್ಲಿ ನಮಗೆ ದೇವರು ಕೈ ಹಿಡಿತಾನೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಕಡೆಯಿಂದನೂ ಕೂಡ ಬೇರೆಯವರಿಗೆ ಅಂದರೆ ಹೆಲ್ಪ್ ಆಗಬೇಕು ಅಂತಂದರೆ ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್, ಸರಿನಾ. ನಾನು ಏನು ವಿಡಿಯೋ ಲೀಕ್ ಆಗಲಿ, ನನಗೆ ವ್ಯೂಸ್ ಚೆನ್ನಾಗಿ ಬರಲಿ, ಈ ರೀತಿ ನಾನು ಮನಸ್ಥಿತಿ ಇಟ್ಕೊಂಡು ನಿಮಗೆ ಹೇಳ್ತಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ ಈ ಥರ, ದಯವಿಟ್ಟು ಆ ಥರ ಕಮೆಂಟ್ಸ್ ಎಲ್ಲ ಯಾವತ್ತೂ ಬಂದಿಲ್ಲ ನನಗೆ. ಬಟ್ ಹೇಳ್ತಾ ಇರೋದು, ದಯವಿಟ್ಟು ಯಾರು ಕೂಡ ಆ ಥರ ಕಮೆಂಟ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ವ್ಯೂಸ್ಗೋಸ್ಕರ ಇಲ್ಲ ಲೈಕ್ಸ್ ಕೊಡಿ ಅಂತ ಇರೋದು, ನಾನು ಬೇರೆಯವ್ರ ಕಷ್ಟ ಕಾಲಕ್ಕೆ ನೀವು ಕೂಡ ಸ್ಪಂದಿಸಬೇಕು, ಆಗಬೇಕು ಅನ್ನೋದಕ್ಕೋಸ್ಕರ ಲೈಕ್ ಕೊಡಿ ಅಂತ ಹೇಳ್ತಿದ್ದೀನಿ ಹೊರತು ನನಗೆ ವ್ಯೂಸ್ ಬಂದು ನನಗೇನೋ ಫುಲ್ಲು ಕೋಟಿ ದುಡ್ಡು ಬರಲಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇಲ್ಲ, ಆಯಿತಾ. ನನಗೇನು ಗೊತ್ತು, ಅಟ್ಲೀಸ್ಟ್ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅಷ್ಟೇ ಗೈಸ್, ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ, ಅದನ್ನೆಲ್ಲಾದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ. ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕೂಡ ಈ ಥರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ, ಹಾಗೆಯೇ ಒಂದು ಚಿಕ್ಕ ಪುಟ್ಟ ತುಂಬ ದುಡ್ಡನ್ನು ಜಾಸ್ತಿ ಖರ್ಚಾಗಲ್ಲ, ಒಂದೊಂದು ಪದಾರ್ಥನ ನೀವು ಹೊರಗಡೆ ತರಬೇಕಾಗುತ್ತೆ, ಅದನ್ನು ತಂದುಬಿಟ್ಟು ನೀವು ಆರಾಮಾಗಿ ಈ ರೀತಿ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಬನ್ನಿ ಗಾಯ್ಸ್. ನಿಜವಾಗ್ಲೂ ನೋಡಿ, ಅದಕ್ಕಿಂತ ಮೇನಾಗಿ ಹೇಳ್ತೀನಿ, ಒಂದು ನಂಬಿಕೆ ಭಕ್ತಿನ ಇಟ್ಟು ನೀವು ಈ ಪ್ರಯೋಗಗಳನ್ನ ಮಾಡಬೇಕಾಗತ್ತೆ ಗಾಯ್ಸ್, ಆಯ್ತಾ. ಪದೇ ಹೇಳ್ತಾ ಇದ್ದೀನಿ, ಏನಪ್ಪ ಇದು ಹೇಳಿದೆ ಹೇಳ್ತಾರೆ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಒಂದು ಅರ್ಥ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.